ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಫುಲ್ ಡ್ರಿಲ್ ಅನ್ನು ಮಾಡಲಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳ ಮಹಜರು ಮುಗಿಸಿದ್ದಾರೆ ಎಸ್ಐಟಿ. ಮಹಜರ್ ವೇಳೆ 3 ಪ್ರಕರಣಕ್ಕೂ ಪ್ರತ್ಯೇಕ ಹೇಳಿಕೆಯನ್ನು ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. 2ನೇ ಬಾರಿ ಕಸ್ಟಡಿ ಮುಗಿಸಿದ ನಂತರ ಪ್ರಜ್ವಲ್ಗೆ ಜೈಲು ಫಿಕ್ಸು ಅಂತ ಹೇಳಲಾಗ್ತಾ ಇದೆ. ಪ್ರತ್ಯೇಕ 3 ಪ್ರಕರಣದ ತನಿಖಾಧಿಕಾರಿಗಳಿಂದ ವಿಚಾರಣೆ ನಡೆದಿದೆ. ಆದರೆ ಯಾವುದೇ ಕೇಸ್ಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಈ ಆರೋಪಿ. ಈಗ ಸಂತ್ರಸ್ತೆಯರ ಹೇಳಿಕೆ ಹಾಗೂ ಪ್ರಜ್ವಲ್ ಹೇಳಿಕೆ ಆಧಾರದ ಮೇಲೆ ತನಿಖೆಯನ್ನ ಪ್ರಾರಂಭ ಮಾಡಬೇಕಾಗಿದೆ. ನೋಡಿ, ಎಷ್ಟೇ ತನಿಖೆಯನ್ನ ಮಾಡ್ತಾ ಇದ್ರು ಈತನ ಮೇಲೆ ಒಟ್ಟು 3 ಪ್ರಕರಣ: ಲೈಂಗಿಕ ಶೋಷಣೆ, ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣಗಳು ಈತನ ಮೇಲೆ ದಾಖಲಾಗಿರೋದು. ಬಟ್ ಮೂರು ತನಿಖಾಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ರೆ ಈತನ ಉತ್ತರ ಮಾತ್ರ ಒಂದೇನೆ: ನಂಗೂ ಇದಕ್ಕೂ ಸಂಬಂಧ ಇಲ್ಲ, ನನಗೇನು ಗೊತ್ತಿಲ್ಲ, ನಾನು ಅವನಲ್ಲ. ಇಷ್ಟನ್ನು ಬಿಟ್ಟು ಇನ್ನೇನು ಹೇಳ್ತಾ ಇಲ್ಲ. ತನಿಖೆ ಮುಂದಕ್ಕೆ ಸಾಗ್ತಾ ಇಲ್ಲ. ಇದರಿಂದ ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ಸಮಸ್ಯೆ ಆಗುತ್ತೆ ತನಿಖೆನ ನಡೆಸೋದಕ್ಕೆ. ಆಲ್ರೆಡಿ ಈತನನ್ನ 2ನೇ ಬಾರಿ ವಶಕ್ಕೆ ಪಡ್ಕೊಂಡಿರೋದು, ಅಂದರೆ 2ನೇ ಬಾರಿ ಕೇಳಿ ಅವಕಾಶವನ್ನು ಪಡ್ಕೊಂಡು ಎಸ್ಐಟಿ ವಶಕ್ಕೆ ಪಡ್ಕೊಂಡಿರೋದು. ಈತ ಇದೇ ಥರ ಉತ್ತರವನ್ನು ಕೊಡ್ತಾ ಹೋಗ್ತಾ ಇದ್ರೆ ಸಮಸ್ಯೆ ಆಗುತ್ತೆ, ಜೈಲಿಗೆ ಹೋಗೋದು ಫಿಕ್ಸು ಅಂತ ಹೇಳಲಾಗ್ತಾ ಇದೆ. ಸ್ಥಳ ಮಹಜರನ್ನ ಮಾಡಲಾಗಿದೆ ಆಲ್ರೆಡಿ. ಆದರೆ ಈತ ಮಾತ್ರ ಏನೂ ಉತ್ತರ ಕೊಡ್ತಾ ಇಲ್ಲ. ಬಾಯ್ಪಾಟ್ ಮಾಡ್ಕೊಂಡು ಬಂದು ನಂಗೆ ಗೊತ್ತಿಲ್ಲ, ನಾನವನಲ್ಲ, ನಂಗೆ ಗೊತ್ತಿಲ್ಲ, ನಾನವನಲ್ಲ, ಅಷ್ಟನ್ನು ಬಿಟ್ಟು ಇನ್ನೇನೂ ಹೇಳ್ತಾ ಇಲ್ಲ. ಆ ಮೊಬೈಲ್ ಎಲ್ಲಿ ಅಂತಂದರೆ ಆ ಮೊಬೈಲ್ ಬಗ್ಗೆನೂ ಮಾತಾಡ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಈ ಪ್ರಕರಣದ ತನಿಖೆ ಈಗ ಯಾವ ಹಂತದಲ್ಲಿದೆ? ಯಾವುದಕ್ಕೂ ಆರೋಪಿ ಉತ್ತರನೇ ಕೊಡಲ್ಲ ಕರೆಕ್ಟ್ ಆಗಿ ಅಂತಂದ್ರೆ ವಾಟ್ ನೆಕ್ಸ್ಟ್ ಅಂತ ಸಂತೋಷ್? ನೀತಿಯನ್ನು ಈಗಾಗಲೇ ಪೊಲೀಸರು ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ, ಮಾಜೂರನ್ನ ಮುಗಿಸಿದ್ದಾರೆ. ಬಟ್ ಇದುವರೆಗೆ ತನಿಖೆಯಲ್ಲಿ ಎಲ್ಲೂ ಕೂಡ ಆತನ ಮೇಲೆ ಬಂದಿರುವಂತ ಆರೋಪಗಳೇನಿದೆ ಅದಕ್ಕೆ ಆತ ಸ್ಪಂದಿಸಿಲ್ಲ, ಮತ್ತೆ ಅದಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತಾನೆ ಹೇಳ್ಕೊಂಡ್ ಬರ್ತಾ ಇರುವಂತದ್ದು. ಸೊ ಹೀಗಾಗಿ ಅಧಿಕಾರಿಗಳು ಮುಂದೆ ಇರುವಂತದ್ದು ದೊಡ್ಡ ಸವಾಲು, ಹೇಗೆ ಪ್ರಕರಣದ ಮುಂದೆ ಈತನೇ ಆರೋಪಿ ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳನ್ನ ಅವರು ಕಲೆ ಹಾಕ್ಬೇಕಾಗತ್ತೆ, ಅದನ್ನ ಹಾಕಿ ಅದನ್ನ ಕೋರ್ಟ್ಗೆ ಪ್ರೂವ್ ಮಾಡ್ಬೇಕಾಗತ್ತೆ. ಸೊ ಹೀಗಾಗಿ ಪೊಲೀಸರು ಸಾಕ್ಷಿಗಳನ್ನ ಕಲೆ ಹಾಕೋ ಇದರಲ್ಲಿ ಮುಂದಾಗಿರುವಂತದ್ದು. ಈಗಾಗಲೇ ಸಂತ್ರಸ್ತೆಯರ ಹೇಳಿಕೆಗಳೇನಿತ್ತು ಅದನ್ನ ಇಟ್ಕೊಂಡಿದ್ದಾರೆ. ಅದನ್ನ ಇಟ್ಕೊಂಡು ಮುಂದಿನ ಸ್ಟೆಪ್ ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಸೂಕ್ತ ಸಾಕ್ಷ್ಯಾಧಾರಗಳಿರ್ಬೋದು, ಇಡೀ ಪ್ರಕರಣದ ಪ್ರೈಮಾಸಿಸ್ ಏನ್ ಬರುತ್ತೆ, ಯಾರಿದ್ರು ಯಾರು ಇರ್ಲಿಲ್ಲ ಅನ್ನೋರ್ನೆಲ್ಲರನ್ನು ಕೂಡ ಕರ್ಕೊಂಡ್ಬರ್ಬೇಕಾಗತ್ತೆ, ಅವ್ರ ಹೇಳಿಕೆಗಳನ್ನ ಪಡ್ಕೊಳ್ಬೇಕಾಗತ್ತೆ. ಸೊ ಅದರ ಜೊತೆಗೆ ಈತನ ಮೊಬೈಲ್ ಏನು ಮೂಲ ಡಿವೈಸ್ ಏನಿತ್ತು, ಸೊ ಅದು ಈಗ ಮೊಬೈಲ್ ಕಳೆದೋಗಿದೆ ಅಂತ ಈಗಾಗಲೇ ದೂರನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಅದು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಎಸ್ಐಟಿ ಅಧಿಕಾರಿಗೂ ಕೂಡ ಇದು ಕಷ್ಟ ಆಗುತ್ತೆ. ಆ ಕಾರಣಕ್ಕಾಗಿ ಆತನ ಮೊಬೈಲ್ ನಿಂದ ವಿಡಿಯೋಗಳು ಹೇಗ್ ಲೀಕ್ ಆಯ್ತು ಅನ್ನೋದನ್ನ ಇವರು ಮೊದಲು ಪರಿಶೀಲನೆಯನ್ನು ಮಾಡಬೇಕಾಗತ್ತೆ. ಸೊ ಅದು ಗೊತ್ತಾದ್ರೆ ಅವನ ಮೊಬೈಲ್ ಇಂದ ತೆಗೆದುಕೊಂಡಿದ್ದಂತವ್ರು ಯಾರು, ಇಲ್ಲ ಈತನೇ ಬೇರೆ ಯಾರಿಗಾದ್ರೂ ಕಳಿಸಿದ್ನ, ಹೀಗೆ ಬೇರೆ ಬೇರೆ ಅಂದ್ರೆ ಕೆಲವೊಂದು ಫೋಲ್ಡರ್ಗಳು ಏನಿರುತ್ತೆ ಮೊಬೈಲ್ ಅಲ್ಲಿ, ಸೆಂಡಿಂಗ್ ಫೋಲ್ಡರ್ ಇರ್ಬೋದು, ರಿಸೀವಿಂಗ್ ಫೋಲ್ಡರ್ ಇರ್ಬೋದು. ಸೊ ಅದ್ರ ಬಗ್ಗೆ ಒಂದಿಷ್ಟು ಎವಿಡೆನ್ಸ್ ಗಳನ್ನ ಕಲೆ ಹಾಕೊಳ್ಬೇಕಾಗತ್ತೆ. ಎಸ್ಐಟಿ ಅಧಿಕಾರಿ ತಾಂತ್ರಿಕವಾಗಿ ಆ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಮುಂದಾಗಿರುವಂತದ್ದು. ಸೊ ಆ ಒಂದು ದಾಖಲಾತಿಗಳು, ಇಲ್ಲ ಸಾಕ್ಷ್ಯಾಧಾರಗಳು, ವಿಟ್ನೆಸ್ ಗಳು ಸಿಕ್ಕಿದೆ. ಅದರಲ್ಲಿ ರೇವಣ್ಣಗೆ ಮತ್ತೆ ಪುನಃ ಜೈಲು ಪ್ರಜ್ವಲ್ ರೇವಣ್ಣಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗಾಗಲೇ 2 ಬಾರಿ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ, ವಿಚಾರಣೆ ನಡೆಸಿದ್ದಾರೆ, ಮಾಜರನ್ನು ನಡೆಸಿರುವಂತದ್ದು. ಸೊ ಒಟ್ಟು 3 ಪ್ರಕರಣಗಳಲ್ಲಿ ಕೂಡ ಪ್ರತ್ಯೇಕ ಹೇಳಿಕೆಗಳನ್ನ ಪಡ್ಕೊಳ್ಳಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಈಗಾಗಲೇ ಕಸ್ಟಡಿ ಮುಗಿದ ನಂತರ ಅವಶ್ಯಕತೆ ಬಿದ್ದಿದ್ದಾದಲ್ಲಿ ಸೋಮವಾರ ಪುನಃ ಅವ್ರನ್ನ ವಾಪಸ್ ಕಸ್ಟಡಿಗೆ ಕೇಳ್ಬೋದು, ಇಲ್ಲ ಅಂದ್ರೆ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡ್ಬೇಕಾಗತ್ತೆ. ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರಲ್ಲಿ ಈ ಪ್ರಕರಣಕ್ಕೆ ಮತ್ತೇನಾದ್ರೂ ತಿರುವು ಸಿಕ್ಕಿದ್ರೆ, ಅಂದ್ರೆ ಯಾರಾದ್ರೂ ಹೇಳಿಕೆಗಳನ್ನು ಕೊಟ್ರೆ, ಮತ್ತೇನಾದ್ರು ದೂರುಗಳು ಬಂದಿದ್ದಲ್ಲಿ ಪುನಃ ಅವ್ರನ್ನ ವಶಕ್ಕೆ ತೆಗೆದುಕೊಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ನ್ಯಾಯಾಂಗ ಬಂಧನಕ್ಕೆ ಕೊಡುವ ಸಾಧ್ಯತೆ ಇರುತ್ತೆ. ಅದಾದ ನಂತರ ಪ್ರಕರಣದ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆಯನ್ನ ಮಾಡಬೇಕಾಗತ್ತೆ. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.